ನಮಸ್ತೆ, ಗುಡ್ ಮಾರ್ನಿಂಗ್ ಅಂತ ಹೇಳೋಕ್ಕಾಗಲ್ಲ, ಗುಡ್ ಆಫ್ಟರ್ನೂನ್. 1 ಗಂಟೆ ಆಗಿದೆ. ಇವಾಗ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಲ್ಲ, 1:35 ಆಗೋಯಿತು. ಸೊ ಇವಾಗ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಮ್ಮು ರೆಡ್ಡಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನು ಅಂತ ಅಂದರೆ ಗೈಸ್, ಇವತ್ತು ನಮ್ಮ ಮಮ್ಮಿ ಬರ್ಡೇ. ನೀವು ನೋಡಿರ್ಬೋದು ಲಾಸ್ಟ್ ವಿಡಿಯೋದಲ್ಲಿ ಪ್ರಿಪ್ರೇಷನ್ ಹೇಗಿತ್ತು, ಕೇಕ್ ಹೇಗೆ ಮಾಡಿದೆ ಅಂತೆಲ್ಲ ನೋಡಿದ್ದೀರಾ ಅಲ್ವಾ. ಸೊ ಇವತ್ತು ನಾನು ಮತ್ತು ಅಪ್ಪಾಜಿ ಹೊರಗಡೆ ಹೋಗ್ತಿದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ವೆಹಿಕಲ್ ಶೋರೂಮಿಗೆ ಹೋಗ್ತಾ ಇದ್ದೀವಿ. ಸೊ ನೀವು ಲಾಸ್ಟ್ ವೀಡಿಯೋಸಲ್ಲೆಲ್ಲ ಹಿಂಟ್ ಕೊಟ್ಟಿದ್ದೀನಿ ಅನ್ಕೋತೀನಿ ನಾನು. ಸೊ ಇವತ್ತು ಒಂದು ಹೊಸ ಗಾಡಿ ನಮ್ಮ ಮನೆಗೆ ಬರ್ತಿದೆ, ಓಕೆನಾ. ಬಟ್ ಅದು ಇವತ್ತು ಬೇಕು ಅಂತ ನಾವು ಹೇಳಿದ್ವಿ. ಇವತ್ತು ಬರುತ್ತೋ ಇಲ್ವೋ ಅನ್ನೋದು ಅದೇ ಡೌಟು ನಮಗೆ. ಬಟ್ ಇವಾಗ ಹೋಗಿಬಿಟ್ಟು ನೋಡೋಣ. ಆಗಿದ್ರೆ ಆಲ್ಮೋಸ್ಟ್ ಇವತ್ತು ತೊಗೊಬಂದ್ಬಿಡೋಣ. ಸೊ ಮಮ್ಮಿ ಬರ್ಡೇ ದಿನ ಒಂದು ವೆಹಿಕಲ್ ತೊಗೊಂಡ್ವಿ ಅನ್ನೋದೊಂದು ನೆನಪಿರುತ್ತೆ, ಹಾಗೆ ಮಮ್ಮಿಗೂ ಕೂಡ ಖುಷಿ ಆಗುತ್ತೆ. ಸೊ ಹಾಗಾಗಿ ಇವಾಗ ಶೋರೂಮಿಗೆ ಹೋಗ್ತಿದ್ದೀವಿ ನಾನು ಮತ್ತು ಅಪ್ಪಾಜಿ. ಸೊ ಲೆಟ್ಸ್ ಗೋ, ಹೋಗ್ಬಿಟ್ಟು ಅಲ್ಲಿ ನೋಡೋಣ ಎಷ್ಟು ಕೆಲಸ ಆಗಿದೆ, ಏನು ಇವತ್ತು ಕೊಡ್ತಾರ, ತೊಗೊಳ್ಳೋದ ಏನು ಅಂತ ನೋಡ್ಬರೋಣ, ಓಕೆನಾ. ಲೆಟ್ಸ್ ಗೋ ಗೈಸ್. ಇಲ್ಲಿ ಹೊರಗಡೆ ಕೂತಿದ್ದೀನಿ, ಹೊರಡೋಣ ಅಂತ. ನಮ್ಮ ಅಪ್ಪಾಜಿ ಇನ್ನೂ ಬರ್ತಾ ಇಲ್ಲ. ಆಲ್ರೆಡಿ 25 ಮಿನಿಟ್ಸ್ ಆಯಿತು ವೆಯ್ಟ್ ಮಾಡ್ತಾಯಿದ್ದೀನಿ. ನಮ್ಮ ಅಪ್ಪಾಜಿ ರೆಡಿಯಾಗಿ ಬರ್ತಾ ಇದ್ದಾರೆ, ಯಾಕಂದರೆ ವೈಫ್ ಬರ್ಡೇ ಅಲ್ವಾ, ಸ್ವಲ್ಪ ಚೆನ್ನಾಗಿ ರೆಡಿ ಆಗೋಣ ಅಂತೇನೋ ರೆಡಿ ಆಗ್ತಿರ್ಬೋದೇನೋ ಗೊತ್ತಿಲ್ಲ. ಬಟ್ ಇವತ್ತು ಬೆಳಗ್ಗೆ ಅಂದರೆ ಇಷ್ಟು ದಿನ ನಾನು ಹಾವೇರಿಗೆ ಬಂದಾಗಿಂದ್ರೂ ಮಳೆನೇ ಇರಲಿಲ್ಲ. ಇವತ್ತು ನಮ್ಮ ಮಮ್ಮಿ ಬರ್ಡೇ ಅಂತ ಏನಾದರೂ ಇಷ್ಟೊಂದು ಮಳೆ ಬರ್ತೈತಾನ ಅಂತ. ನೋಡಿ ಎಷ್ಟು ಮಳೆ ಅಂದರೆ ಅವಾಗಲೇ ಅಂತ ಸಿಕ್ಕಾಪಟ್ಟೆ ಮಳೆ ಬರ್ತಾನೆ ಐತೆ. ನೋಡಿ ಫುಲ್ ಮಳೆ ಬರ್ತಿದೆ. ಸೊ ವೆಯ್ಟ್ ಮಾಡ್ತಾಯಿದ್ದೀವಿ ಮಳೆಗೂ, ಆ್ಯಂಡ್ ಮಳೆ ನಿಲ್ಲೋದಕ್ಕೂ ವೆಯ್ಟ್ ಮಾಡ್ತಾಯಿದ್ದೀನಿ, ಅಪ್ಪಾಜಿ ಬರೋದಕ್ಕೂ ವೆಯ್ಟ್ ಮಾಡ್ತಾಯಿದ್ದೀನಿ. ಓಕೆ, ಇಲ್ಲೇ ವೆಯ್ಟ್ ಮಾಡೋಣ. ಮಳೆ ಒಂದು ಸ್ವಲ್ಪ ಕಮ್ಮಿ ಆಯಿತು, ಹೋಗ್ಬೋದು. ಬನ್ನಿ, ಆ ಕಡೆಗೆ ಬರುತ್ತೆ ಅಪ್ಪಾಜಿ. ಒರೆಸ್ತೀನಿ. ಮಳೆ ಬಂದದ್ದು ಮತ್ತು ಹಂಗೆ ಕೂತ್ಕೊಳ್ಳೋಕ್ಕತ್ತ, ಹಸಿ ಹಾಕೋಬಟ್ಟೆ. ಅವಯ್ಯ ಬೀಳ್ತಿದ್ದೆ. ಸಣ್ಣ ಇದು ತಪ್ಪಲಿದ್ದದು ವಾಗಣ ಬರ್ಲಿದೆ. ಗೈಸ್, ನಾವು ಹೋಗೋದು ಕ್ಯಾನ್ಸಲ್ಲೇ ಆಗೋಯ್ತು. ಯಪ್ಪ, ನನಗಂತೂ ಸಾಕಾಗ್ಬಿಟ್ಟೈತೆ. ನೋ ವರ್ಡ್ಸ್, ಹೇಳಲ್ಲ. ಸೊ ಒಳಗಡೆ ಬಂದರು, ಮಳೆ ಬರ್ತಿತ್ತು ಅಂತ. ಹಾಗೆ ಅಮ್ಮ ವಡೆ ಮಾಡಿದ್ರು. ಸೊ ಟೀ ಕುಡ್ಕೊಂಡು ವಡೆ ತಿನ್ಕೊಂಡು ಟಿ ವಿ ನೋಡ್ತಾ ಆರಾಮಾಗಿ ಎಂಜಾಯ್ ಮಾಡ್ತಾ ಇದ್ದೆ. ಸೂಪರಾಗಿತ್ತು. ಸೊ ಇವಾಗ ಹೊರಡ್ತಾ ಇದ್ದೀವಿ ನಾವು. ಮಳೆ ಏನು ಬಿಟ್ಟಿಲ್ಲ, ಆ್ಯಕ್ಚುಲಿ ಬರ್ತಾನೇ ಇದೆ. ಸೊ ಇವಾಗ ಹೋಗ್ತಿದ್ದೀವಿ. ಲೆಟ್ಸ್ ಗೋ. ಅಲ್ಲಿ ಹೋದ್ಮೇಲೆ ಸಿಗ್ತೀನಿ, ಓಕೆ. ಅಪ್ಪಾಜಿ ಅಲ್ಲಿದ್ದಾರೆ. ಸೊ ನಾವಿವಾಗ ಬಂದಿದ್ದೀವಿ. ಆ್ಯಕ್ಚುಲಿ ಇದು TVS, ಓಕೆ. ಸೊ ನಾವು ತೊಗೊಳ್ತಾ ಇರೋದು ಗಾಡಿ ಬಂದ್ಬಿಟ್ಟು ಇದೇ ಥರ ಇದೆ, ಆ್ಯಸ್ ಯೂಶ್ವಲ್ ಸೇಮ್. ಇಲ್ಲ, ಅವರೇನೋ ಹೇಳ್ತಿದ್ರಲ್ಲ, ಅದಕ್ಕೆ ಸುಮ್ಮನೆ ಅದ. ಸೇಮ್ ಹಿಂಗೈತಲ್ಲ ಪಿಜಿ, ಹಿಂಗೈತಲ್ಲ ಸೇಮ್, ಆಲ್ಮೋಸ್ಟ್ ಸೇಮ್ ಇದೆ. ಕೆಳಗಡೆ ಆ್ಯಕ್ಚುಲಿ ವೀಲ್ ಹಾಕ್ತಿದಾರಂತೆ, ಸೊ ಹಂಗಾಗಿ. ಬಟ್ ಆಲ್ಮೋಸ್ಟ್ ಸೇಮ್ ಇದೇ ಥರನೇ ಇದೆ, ಓಕೆ. ಆ್ಯಕ್ಚುಲಿ ಚೆನ್ನಾಗಿತ್ತು ಗಾಡಿ. ಸೊ ಗಾಡಿ ಪೂಜೆ ಮಾಡಿಸ್ಬೇಕಿತ್ತು. ಸೊ ಹಾಗಾಗಿ ಹೂವು, ಹಣ್ಣು, ಕಾಯಿ ಎಲ್ಲ ತಗೊಂಡು ಹೋಗ್ತಾ ಇದ್ದೀವಿ, ಓಕೆ. ಇವಾಗ ಹೋಗ್ಬಿಟ್ಟು ಅಲ್ಲಿ ಪೂಜೆ ಮಾಡಿಕೊಂಡು ಅಲ್ಲಿಂದ ಗಾಡಿ ತೊಗೊಂಬರೋದು ಒಂದೇ ಬಾಕಿ. ಲೆಟ್ಸ್ ಗೋ ಫಾರ್ ದ್ಯಾಟ್. ಸೊ ಇದು ನಿಂಗೆ ಈಗ ಏನು ಮಾಡ್ತಾಳೆ ಗೊತ್ತಾ ನಮ್ಮ ಮಮ್ಮಿ? ಅದೊಂದು ಸ್ವಲ್ಪ ದೇವ್ರಿಗೆ ಒಂದು ಸ್ವಲ್ಪ ಏರ್ಸಿ, ನೀನೊಂದು ಸ್ವಲ್ಪ ನಾನು ಪೂರ್ತಿ ನಿಂಗೆ ತಗೊಂಬಂದಿನಿ, ನೀನೇ ಮುಟ್ಕಾದ್ಲಿ. ನೀನು ಮುಟ್ಕೊಳ್ಳಮ್ಮ, ನಿಂಗೆ ತಂದೀನಿ, ಅದು ಪೂರ್ತಿ ಮುಟ್ಕೋಬೇಕು ಅದನ್ನು, ಗೊತ್ತಾ? ಹಾಯ್ 70 ರೂಪಾಯಿ. ಫಸ್ಟ್ ಟೈಮ್ TVS ಕಂಪ್ನಿಗೆ ಬಂದ್ವಿ, ಯಾಕಂದ್ರೆ ಅವರು ಸರ್ವಿಸ್ ಸರಿಯಾಗಿ ಮಾಡೋದಿತ್ತು. ಬಾದೂರದು ಒಮ್ಮೆ ಪ್ಲಜರ್ ಗಾಡಿ ಒಯ್ದೀನಿ, ಅಲ್ರಿ ಸುಸುಳ
ನೀವು ಕೊಡ್ಬೇಕು ಶೋರೂಮ್ನಿಂದ ಹೋಗ್ಬೇಕಾರ. ಸೊ ನಮ್ಮ ಗಾಡಿ ಇವಾಗ ಆಲ್ರೆಡಿ ಬಂದಿದೆ, ಇವಾಗ ಕೀ ತಗೊಳ್ಳೋದು ಅಷ್ಟೇ. ಮತ್ತೆ 2 ಲೀಟ್ರ್ ಅವ್ರು 2 ಲೀಟ್ರ್ ಹೇಳಿದ್ರು. ಸೊ ನಾವಿವಾಗ ಗಾಡಿ ತೊಗೊಂಡು ಅಲ್ಲಿ ದೇವಸ್ಥಾನದ ಹತ್ರ ಬಿಟ್ಟು ಬಂದಿದ್ದೀವಿ. ಸೊ ಇವಾಗ ಇಲ್ಲಿ ಪೂಜೆ ಸಾಮಾನು, ಆಮೇಲೆ ಹೂವು ತೋರಿಸು, ಹೂವು ಅದಲ್ಲ ಇದು ಹೂವು ತಗೊಂಡು ಅಲ್ಲಿಗೆ ಹೋಗಿ ಪೂಜೆ ಮಾಡ್ಕೊಂಡು ಬರೋಣ. ಬರ್ತೀವಿ, ಲೆಟ್ಸ್. ಸೊ ಮಮ್ಮಿ ಈಗ ಪೂಜೆ ಮಾಡ್ತಿದ್ದಾರೆ. ಅಲ್ಲೊಂದೆರಡು ಹೂವು ಏರಿಸ್ಬಿಟ್ಟು ಮಾಡು. ಟೂ ವೀಲರ್ ಗಾಡಿ ಸೀರೆ ಬರ್ಸ್ಕ ಬೆಂಗಳೂರು ಕಳಿಸಿ. ಅಲ್ಲ ಫಸ್ಟ್ ಇಲ್ಲ ಅರ್ಶನ ಹಿಂಗೆ ಮಾಡಿ ಹಚ್ಚಿಡ್ತೀನಿ ಸ್ವಲ್ಪ ಎತ್ತಿಡ್ತೀನಿ ದೇವ್ರ ಮುಂದೆ. ಹ್ಞೂ ಬೇಯದನ್ನ ಇಡ್ಬೇಕಲ್ಲ. ಹಾಂ ಇದೇನಾಗೈತೆ ಅಂದ್ರೆ ಹಿಂಗೆ ಹೊಡ್ಸೋಬೇಕಾದ್ರೆ ಜರಿತಿದ್ದೆ ಏನಲ್ರಿ ಅಂದ್ರೆ ಆ ಕಡೆ ಗಾಳಿ ಬರ್ರಿ ನಂಗೆ ಹೇಳ್ಕೊಡ್ಬರ್ರಿ. ಈಗ ಅದು ಆ ಕಡೆ ಗಾಡಿ ಆಮೇಲೆ ಮಿಡ್ಲ್ ಒಂದು ಗಾಳಿ ಇರ್ತಲ್ರಿ, ಆ ಕಡೆ ತೆಗ್ದು ಈ ಕಡೆ ಹೂವು ಬಂತಂದ್ರೆ ಒಂದ ಕಡೆ ಹೇಳ್ಬಿಡುತ್ರಿ ಅದು. ಅದಕ್ಕೆ ಮುಂದ್ಸರಿ ಅದೇ ಗಾಡಿ ಬಿಡಂಗಿಲ್ರಿ, ಬಿಡಂಗೆ ಅನಿಸ್ತೈತಿ ಅಷ್ಟ. ನಮ್ದು ಇದಕ್ಕಾಕೈತಿ ಅಷ್ಟೇ ರೀ. ಯಾವುದೇ ಕಾರಣಕ್ಕೂ ಕಾಲು ನೆಲಕ್ಕೆ ಕೂರ್ಬೇಡ್ರಿ, ಗಾಡಿ ಯಾವುದೇ ಕಾರಣಕ್ಕೂ ಬೀಳಲ್ಲ. ಅಂದ್ರೆ ಅದು ಉಳ್ಳಾಗಿ ಇರುತ್ತಲ್ರಿ, ಅದು ರೂಢಿ ಆಗ್ಬಿಟ್ಟಿರ್ತೈತಿ ಸ್ವಲ್ಪ ಅದೇ ಭಯ ಅನ್ಸುತ್ತೆ. ಮಾಲೀಕರು ದೇವಸ್ಥಾನ ಭಾರಿ ಚಲೋ ಇತ್ತು ಕಲರ್ ಮತ್ತು ಭಾರಿ ಚಲೋ ಈಗ ಅಂದ್ರೆ ಕಲರ್ ಮಸ್ತ್ ಐತೆ. ಏನು ಕಾಣಿಲ್ಲ ಭಾಳ ಪ್ರಮುಖ ಮಾಡ್ತೀವಿ. ಅಲ್ಲಿ ಗಾಡಿಗೆ ಹಾಕೊಂಡಿಟ್ಕೊ. ಸೊ ಇಲ್ಲಿ ಪೂಜೆ ಇವಾಗ ಆಯಿತು. ಎರಡೇ ಟೈಮ್ ಹೊಡಿಯೋದು, ಅಲ್ಲೊಂದು ಇಲ್ಲೊಂದು ಹೆಂಗೆ? ಅಲ್ಲೊಂದು ಇಲ್ಲೊಂದು ಹೊಡಿಯೋದು. ಕರ್ಪೂರ ಇಲ್ಲೇ ಹಚ್ತೀನಿ. ಹಾಂ ಅಕ್ಕ ಇದಕ್ಕೆ ಹಾಕ್ಬಿಟ್ಟು ಹಚ್ಬೇಕು ಅನಿಸುತ್ತೆ ನೋಡು. ಎರಡೇ ತಗೊಂಬಂದಿಯ ಕರ್ಪೂರನ? ಅಯ್ಯೋ ಅಯ್ಯೋ ಅದು ಹಚ್ಚಿದ್ರೆ ಇದಾಗುತ್ತೆ. ವಿಭೂತಿ ಹಚ್ಬಿಡ್ರಿ, ಅದೆಲ್ಲ ಒಂದ ಬಟ್ ಕುಂಕುಮ ಹಚ್ಬಿಡ್ರಿ, ಅಷ್ಟ ಅಷ್ಟ ಹೋಗ್ಬಿಡ್ರಿ. ಗಾಳಿ ಹಚ್ತೀನಿ. ಸ್ವೀಟ್ ನಂದಿನ ಅದಕ್ಕೆ ಎಲ್ಲಿ ಒಳ್ಳೆಯದಾಗಲ್ಲ. ಬಾಳೆಹಣ್ಣು ಇಟ್ಟಿದ್ಯಾ? ಎಲ್ಲೈತಿ ಆಪಜಿ ಬಾಳೆಹಣ್ಣು ಎಲ್ಲಿತ್ತು? ಕೆಳಗೆ ಬಿತ್ತು ಅನ್ಸುತ್ತೆ. ಕೆಳ ಮನ್ಯಾಗ ಓಡಾಡಿ ತೊಗೊಂಬಂದ್ಲು ಮಾಲಿನ ಬಂದೆ. ಸೊ ನಮಗೆ ಇಲ್ಲಿ ಹೆಲ್ಮೆಟು ಆಮೇಲೆ ಇದೆಲ್ಲ ಕೊಟ್ಟರು. ಇದು ಮೇ ಬಿ ಹೊತ್ಸೋದು ಅನ್ಸುತ್ತೆ, ಅದ್ರ ಮೇಲ್ಗಡೆ ಹೊತ್ಸೋದು. ಇಲ್ಲ ಇದು ಐ ಥಿಂಕ್ ಇದು ಜರ್ಕಿನ್ನು. ಇದು ಹಾಕೊಳ್ಳೋಕೆ ಒಂದು ಜರ್ಕಿನ್ ಇದೆ, ಇದು ಹೊಸ್ಕೊಳ್ಳೋದಿದೆ. ಆ್ಯಂಡ್ ಇದು ಹೆಲ್ಮೆಟ್ಟು. ಈ ಗಾಡಿ ಕೀ ತಗೋ ಮಮ್ಮಿ, ಇಲ್ಲಿ ಆ ಗಾಡಿ ಕೀ ಇದು. ಹಾಂ ಈಗ ನಮ್ಮ ಅಪ್ಪಾಜಿ ಗಾಡಿ ಹೊಡಿತಾರೆ. ಗಾಡಿ ಹೊಡಿತಾರಂತ ನಮ್ಗೇನು ಹತ್ತು ಕೂತ್ಕೊ ಹೇಳ್ತೀನಿ. ಅದು ಬೀಳಲ್ಲ ತಗ, ನೀ ಹತ್ತು ಹೇಳ್ತೀನಿ. ರೋಡಿಗೆ ತರ್ಬೇಕಾ? ನೀವು ಹತ್ತಿ ಹತ್ತಿ ಮಾಡ್ರಿ. ಸರಿ ಹತ್ತಿದ್ರೆ ಏನಾಗಲ್ಲ.
ಹತ್ತ ಬಜ್ಜಿ ಏನಾಗಲ್ಲ ಹತ್ರಿ. ಸ್ಲೋ, ಹುಷಾರು, ಸ್ಲೋ ಆಗಿ ಹೊಡೀರಿ. ಇರು. ಹಾಂ, ಮೂವ್ ಮಾಡ್ರಿ. ಎಕ್ಸ್ಲೇಟ್ರ್ ನೀ ಕಾಲು ಕೆಳಗೆ ಇಡ್ಬೇಡ ಅಂತ ಹೇಳ್ಯಾರಿಲ್ಲ ಅವ್ರು ನಿಂಗೆ. ಬೇಡ, ಇಡ್ಬೇಡ, ಬಿಡು, ಇಡ್ಬೇಡ. ಕಾಲು ಎದಕ್ಕೆ ಇಡ್ತಿದ್ದಿ? ರೇ, ಕಾಲು ಎದಕ್ಕೆ ಇಡ್ತೀಯ? ಬಿಡು, ಸ್ಲೋ ಬಿಡು, ಬಿಡು. ಮೆಲ್ಕ ಸ್ವಲ್ಪ. ಆ ಕಾಲು ಬಿಟ್ಟು ಹೊಡಿರ್ಲಿ. ಆ ಗಣವಾಂಗ್ ಕಡೆ ಕರ್ಕೊಂಡು ಸೊಟ್ಟಾಗಿ ಕುಂತಿಲ್ಲ. ಹಿಂದಕ್ಕೆ ಬಾ. ಹಿಂದಕ್ಕೆ ಹೊಳ್ಳಿಸ್ಕೊಂಬ, ಹೊಳಸ್ಕೊಂಬರ್ತಾ, ಹೊಳಸಮ್ಮ. ಹಂಗೆ ಸ್ಲೋ ಹೊಳ್ಳಿಸ್ಬೇ. ಕಾಲು ಕೆಳಗಿಡಬಾರ್ದು ಅಂತ ಹೇಳಿದ್ರು ನೀ ಕಾಲು ಕೆಳಗಿಡ್ತಿ. ಅಲ್ಲನೇ ಹೊಡ್ಯಾಗತ್ತಿದ್ದೆ. ತಗೊಂಬ ಇಲ್ಲಿ ಮ್ಯಾಗ. ನೀವು ಅದು ಸಿಂಗಲ್ ಗಾಲಿ ಹೊಡೆದು ರುಡ ಬಿದ್ದಿರ್ತೈತಮ್ಮ. ಅದಕ್ಕೆ ಹಂಗಾಗುತ್ತದು. ಹಿಂಗ ತೊಗೊಂಬ, ಹಂಗೆ ತೊಗೊಂಬ. ಬಾ ಬಾ ಬಾರ್ಲಿ. ಮೆಲ್ಕ್ ಬಾ, ಮೆಲ್ಕ್ ಬಾ. ಬಾ ಬಾ ಬಾ, ಇಲ್ಲಿ ತೊಗೊಂಬ ಮ್ಯಾಗ. ಏ ಸ್ಲೋ, ಈ ಕಡೆ ಬಾ, ಈ ಕಡೆ ಬಾ. ಇಲ್ಲಿ ಹತ್ತಿಸ್. ಅಮೃತ, ಯಾರು ಕಲ್ಸೋರು ಹೊಡಿತಾರೆ ಬಿಡು. ಬ್ಯಾಡ ಹಂಗೆ ಒಬ್ಬಂಗ ಕಾಲು ಸುಮ್ಮನೆ. ಅದೇ ಅವ್ರ ನಂಬರ್ ತೊಗೊಂಡಿಲ್ಲ ನೀನು? ಗಡಿ ಗೈಸ್, ಏನು ಗೊತ್ತಾ ಆ್ಯಕ್ಚುಲಿ ನಾವು ಅದು ಇಲ್ಲಿ ಕೆಳಗೆ ಇಲ್ಲಿ ವೀಲ್ ಐತಲ್ಲ, ಅದೊಂದು ಕಡೆಗೆ ರೈಟ್ ಸೈಡ್ ಎಳೆದು ಬಿಡುತ್ತೆ. ಸಡನ್ ಯಾಕೆ ಜಗ್ತೈತೆ ಹೇಳ ನಿಮ್ಗೆ. ನೀವು ಸಿಂಗಲ್ ಗಾಲಿದು ಹೊಡೆದಿರ್ತೀರಿ, ಹೋಗ್ತೀರಿ, ಅದು ಒಂದು ಸೈಡ್ ಜಗ್ಗಾಕಿದ್ರಿ. ನೀವು ಮೈಂಡ್ ಸೆಟ್ ಮಾಡ್ಕೋರಿ. ಇದಕ್ಕೆ 3 ಗಾಲಿದವು, ಇದಕ್ಕೆ 3 ಗಾಲಿದವು. ನಾವು ಕರೆಕ್ಟಾಗಿ ಕುಂದಿರ್ಬೇಕು. ಕಾಲು ನಡಗಂತ ಕೆಳಗಿಳಿಸ್ತಾನೆ ಇವ. ಅಂದ್ರೆ ಈಗಿನ ಇಳಿಸಿರ್ಲಿ ಅವ. ಏನು ಅದು ಸಡನ್ ಆಗಿ ಗೊತ್ತಾಗಲ್ಲ. ಅದು 2 ಗಾಲಿ ಅಲ್ಲ, ಒಂದು ರಾಡ್ ಇನ್ನೂ 1,000 ರೂಪಾಯಿ ಕೊಡೋ ನೋಡಿದ ತಂದಿರ ಬರೋಕ್ಕ ಅಷ್ಟೇ ಗಾಯ್ಸ್. ಓಕೆ, ಇವಾಗ ಪೂಜೆ ಆಯ್ತು, ಎಲ್ಲ ಆಯ್ತು. ಸೊ ಗಾಡಿ ಕೂಡ ಬಂದು ನಿಂತ್ಕೊಂತ. ಇನ್ನೇ ನಮ್ಮ ಅಪ್ಪಾಜಿ ನಿಂತ್ಕೊಂಡು ನಮ್ಮ ಅಪ್ಪಾಜಿ ಕುತ್ಕೊಂಡು ಗಾಡಿ ಹೊಡಿಬೇಕಷ್ಟೇ. ಅಲ್ಲ, ಕುತ್ಕೊಂಡು ಗಾಡಿ ಹೊಡಿಬೇಕು. ಅಪ್ಪಾಜಿ ಮಾಡಿಲ್ಲ ಇನ್ನ. ಅಲ್ಲ, ಇದು ಒಂದು ಸ್ವಲ್ಪ ರೂಢಿ ಭಾಳ ಬೇಕು. 1 ತಿಂಗಳಂತೆ. ಹ್ಞೂ, ನಾನೇ ಹೇಳಿದೆ ಇಲ್ಲ ಹೊಡಿಬೋದು ಅಂತ. ಅದಕ್ಕೆ ಅವ್ನು ಕರೆಸ್ಕೊಳಪ್ಪ. ಇಲ್ಲ, ಮೈಂಡ್ ಸೆಟ್ ಆಗಿರ್ತದೆ ಬಿಡ ನಿಮ್ದು. ಹೌದಾ, ನೋಡಿದೆ, ನೀ ನೋಡಿದ್ನಲ್ಲ, ನೀನು ಸಿಂಗಲ್ ಬ್ಯಾಲೆನ್ಸ್ ಮಾಡಕತ್ಬಿಟ್ಟಿದೆ. ಗಾಲಿ ಒಂದೈತೆ ಹಿಂಗೆ ಮಾಡ್ತಿದ್ದಿ. ಹೇಳಕತ್ತೀನಿ, ನಮಗೆ ಕಾಲು ಒಟ್ಟ ಕೆಳಗಿಡಬಾರ್ದು. ಅದು ನಮಗೆ ರೂಢಿ ಆಗ್ಬಿಟ್ಟಿರ್ತದಲ್ಲ, ಹಂಗೆ ಅನಿಸ್ತದೆ. ಕೇರ್ಫುಲ್ ಅಪ್ಪಾಜಿ. ಬ್ರೇಕ್ ಕೈಯಾಗ ಹಿಡ್ಕೊಂಡಿರಿ ಯಾವಾಗಲೂ. ಬ್ರೇಕ್ ಯಾವಾಗಲೂ ಕೈಯಾಗ ಹಿಡ್ಕೊಂಡ ಇರು.
ಸೊ ನಮ್ಮ ಅಣ್ಣಂಗೆ ಕಾಲ್ ಹೋಗ್ತಾ ಇದೆ. ಏನು ಮಾಡ ವಿಡಿಯೋ ಇಲ್ಲ ನಾನು ಮಾಡ್ತಿಲ್ಲ. ಜಗ್ಗತೈತಿ ಇವ್ರದ್ದು ಸಿಂಗಲ್ ಹೊಡೆದು ಸ್ಟ್ಯಾಂಡ್ ಹಾಕಲ್ಲಿ ಜಗ್ಗಾಕತ್ತೈತಿ ಈಕಿಗೆ ಹಿಂಗೆ ಮಾಡಾಕತ್ತಿದ್ಲಿ. ಅದು ಏನಾಗ್ತದೆ ಗೊತ್ತಾ? ಹಾಂ ಹೇಳು. ಗಾಯ್ಸ್, ನಮ್ಮ ಅಪ್ಪಾಜಿ ಏನಂತೈತಂದ್ರೆ ಈಗ 1.5 ಲಕ್ಷ ರೂಪಾಯಿ ಕೊಟ್ಟು ಗಾಡಿ ತಗೊಂಡು ಸೊಟ್ಟ ಕುತ್ಕೊಂಡು ಹೊಡಿಯೋ ಆಟ. ಯಾಕಂದ್ರೆ ಇದು ಕಾಲು ಹಚ್ಚೋದೆ ನೋಡು, ಕಾಲು ಹಚ್ಚೋದು ಲೈಕ್ ಸಿಂಗಲ್ ಗಾಡಿ ಹೊಡೆದು ಸಿಂಗಲ್ ವೆಹಿಕಲ್ ಟೂ ವೀಲ್ ಹೊಡೆದು ರೂಢಿ ಆಗಿರುತ್ತಲ್ಲ. ಸೊ ಹಂಗಾಗಿ ಈ ಥರ ಹೊಡೆದ್ರೆ ಅದು ಆಗಲ್ಲ. ನಾನು ಅವರಿಂದ ವೀಡಿಯೋ ಮಾಡ್ಕೊಂಡು ಹೋಗ್ತೀನಿ. ಸೊ ಲೆಫ್ಟಿಗೆ ಎಳೆದ್ಬಿಡುತ್ತಪ್ಪ ಗಾಡಿದು, ಯಾಕಂತಾನೆ ಗೊತ್ತಾಗ್ತಾ ಇಲ್ಲ. ಅಪ್ಪಾಜಿ ಇರೋದೇ ಹಿಂಗ ಏನದು ಅಲ್ಲ, ಹಂಗೆ ಅರ್ಥ ಆಗೋಲ್ದು. ಗಾಡಿ ಯಾಕೆ ಇಳಿಯಾಕತ್ತೈತೆ ಲೆಫ್ಟ್ ಸೈಡ್? ಗಾಡಿ ಇದು ಆಗೋಮಟ್ಟಂಗ ಅಲ್ಲ, ರೈಟ್ ಸೈಡ್ ಯಾಕೆ ಇಳಿಯಾಕತ್ತಿಲ್ಲ, ಲೆಫ್ಟ್ ಸೈಡ್ ಯಾಕೆ ಇಳಿಯಾಕತ್ತೈತಿ? ಹಾಂ, ಬರೀ ಲೆಫ್ಟ್ ಚೆಕ್ ಆಗತ್ತಲ್ಲ ಅಂತ ಕೇಳಾಕತ್ತೀನಿ ನಾನು. ಅವ್ರ ನಂಬರ್ ಐತಲ್ಲ. ಸೊ ಆ್ಯಕ್ಚುಲಿ ಅದು ಲೆಫ್ಟು ಜಗ್ತೈತಿ, ಯಾಕಂತ ಗೊತ್ತಿಲ್ಲ. ಆ್ಯಕ್ಚುಲಿ ಅವ್ನು ಓಡಿಸುವಾಗ್ಲೇ ಹೇಳ್ದಲ್ಲ ಲೆಫ್ಟ್ ಜಗ್ತೈತ್ರಿ ಅಂತಂದು. ಆಗಲೇ ಕೇಳ್ಬೇಕಿತ್ತು ನೀವು ಯಾಕೆ ಜಗ್ತೈತಿ ಅಂತಂದು. ಹೌದು. ಏನು ಮನೆಗೆ ಇದೊಳ ಕತೆ ಆಯ್ತು. ಹಾಂ, ಹೊಳ್ಸಕ್ಕಾಗಲ್ಲ ಇದನ್ನ. ಹಾಂ, ಹೊಳ್ಸ್ಕ ಜಗ್ ಮನೆಗೆ ಹೋಗಿ ಹೊಳ್ಸಪ್ಪಾಜಿ. ಈ ಕಡೆ ಬಾ, ಇಳಿ ಹೇಳ್ತಾನ. ಒಂಚೂರು ಇಳಿರಿ. ಹೋಯ್ತಿಯಾ? ಹಾಂ, ಇಳಿರಿ. ಅಲ್ಲೇ ನಿಲ್ಲಿಸ್ರಿ. ಭಾಳ ಕಷ್ಟ ಐತಿದೆ. ಹೌದು, ಅವರೇ ಈಗ ಹಂಗೆ ಲೆಫ್ಟಿಗಲ್ಲ, ಬರೀ ರೈಟ್ ಜಗ್ತೈತಲ್ಲ, ಲೆಫ್ಟ್ ಜಗ್ತೈತಲ್ಲ ಅಂತ. ಆ್ಯಕ್ಚುಲಿ ನೀವು ಬಂದಿದ್ದು ಒಳ್ಳೇದಾಯ್ತು. ಇವಾಗ ನಾವು ಮನೆಗೆ ಹೆಂಗೆ ತಗೊಂಡೋಗಿಡೋದಪ್ಪ ಅಂತ ಯೋಚನೆ ಮಾಡ್ತಿದ್ವಿ. ಅಲ್ಲ, ನಾನು ಟ್ರೈ ಮಾಡಿದೆ, ನನಗೂ ಆಗಲಿಲ್ಲ ಅದು. ಇದಕ್ಕೆ ಅಕ್ಕ ಹೇಳಿದ್ರಿ, ಸ್ವಲ್ಪ ಇದಕ್ಕೆ ಟೈಮ್ ತೊಗೊಳ್ತೀರಿ. ನೈಟ್ ಹೊಡಿಬೇಡ್ರಿ, ಡೇಯಲ್ಲಿ ಹೊಡ್ರಿ, ನಿಮ್ಗೊಂದು ಐಡಿಯಾ ಸಿಗುತ್ತೆ. ಅದು ನನಗೆ ಅಪ್ಪ ಒಳ್ಳೆ ಚಿಕ್ಕ ಮಕ್ಕಳು ಆಟ ಸಾಮಾನು ತೊಗೊಂಡು ಹೋದಂಗೆ ಆಯ್ತು. ನಾನು ಹೊಡೆಯೋಕೆ ಹೋಗಿ ನಾವು ಅದೇ ಅನ್ಕೋತಿದ್ವಿ, ಹೆಂಗಪ್ಪ ತಗೊಂಡು ಹೋಗೋದು ಈಗ ಇದನ್ನ ಅಂತಂದು. ಈಗ ಅವ್ರು ನೋಡು ಕರೆಕ್ಟ್ ಆಗ್ತಾರೆ, ಅವ್ರು ಹೊಡಿತಾರೆ ನೋಡಿ. ಅವರಿಗೆ ಫುಲ್ ರೂಢಿ ಐತದ. ಆ್ಯಕ್ಚುಲಿ ಇವರೇ ನಮಗೆ ಗಾಡಿನ ಕೊಟ್ಟಿದ್ದು. ನೋಡು ಎಷ್ಟು ಚೆನ್ನಾಗಿ ಹೊಳಿಸ್ತಾರೆ, ಬರಗ್ಗಂತ ತೊಗೊತಾರೆ ಗಾಡಿನ. ಅವ್ರಿಗೆ ರೂಢಿ ಐತಲ್ಲ ಗಾಡಿ, ಹಂಗಾಗಿ ತೊಗೊಂಡು ಹೋಗ್ತಾರೆ. ಬಾ, ಅಲ್ಲಿ ತನಕ ನಡ್ಕೊಂಬ ಅಪ್ಪಾಜಿ, ಅಲ್ಲಿ ತನಕ ನಡ್ಕೊಂತ ಬಾ. ಈಗ ನಿಂದು ಒಂದೇ ಗಾಡಿ ನಿಲ್ಸಲ್ಲಿ, ಏನಾಗೋದಿಲ್ಲ. ಅವ್ರು ಈ ಕಡೆ ಹಚ್ಕೋತಾರ, ಯಾಕಂದ್ರೆ ಹೊಸ ಗಾಡಿ ಅಲ್ಲ, ನಂಬರ್ ಪ್ಲೇಟ್ ಬೀಳ್ಬೇಕದು. ನೀನು ಈ ಕಡೆ ನಿಲ್ಸ. ಹಾಂ ಪೂಜೆ, ಹಾಂ ಓಕೆನಾ? ನಾನು ತಲೆಯಾಗ ಅಲ್ಲಿದ್ದು ನನ್ನ ಹತ್ರ ಹೋಗ್ತೀನಿ. ನೀನಿನ್ನ ಮಮ್ಮಿ ಬೇರೆ ಇಲ್ರಿ, ಬರ್ತೀನಿ ರೀ ಸರ. ಅವ್ರಿಗೆ ನಗು ಬರಕತ್ತೈತಿ. ನಂಗೆ ಏನಂತಾರ, ಗಾಡಿ ಹಾಕಿದ್ರೆ ದಾಳ ಹೊಡ್ಕೊಂಬರೋದಲ್ಲ ಅಂತ. ಸಿಂಗಲ್ ಗಾಡಿ ಹೊಡೆದು ಬಿಡ್ಬೋದ್ರಿ. ಅದು ಇದಾಗ್ಬಿಟ್ಟೈತ್ರಿ ಸರ್. ಇದು ನಾನು ಟ್ರೈ ಮಾಡಿದೆ ಹೊಡಿಯಾಕ, ಬರಲೇ ಇಲ್ಲ. ಮತ್ತು 2 ವೀಲರ್ ಹೊಡ್ಕೊಂಡು ಹೋಗ್ತೀನಿ ರೀ. ಅದು ಜಗ್ದದ್ರಿ. ಅದು ಎಷ್ಟು ದಿನ ಬೇಕಂಡ್ರಿಪ್ಪ ಅದು. ನಾವು ಶನಿವಾರ ಹಾಕಿ ಕೈ
ಬಿಟ್ಬಿಟ್ನ ರೀ ಉಲ್ಟಾ ಒಗದ್ ಬಿಡ್ತೀರಿ ಅದು ಮನ್ಷ್ಯಾಗ ಹೆದ್ರಿಕ್ ಬಿಡ್ತಾನ ಇದಾಗ್ತದೆ. ಇಲ್ಲಂಟಿ ಇವರು ಓಮಿನಿ ಹೊಡೆದ ಕಾರ್ ಗೀರ್ ಡ್ರೈವರ್ ಇರ್ತೀರಿ ಹೊಡೆದ ದೇವ್ರ ಗುಡದಿಂದ ಹಂಸ ಮೈ ತೊಗೊಂಬಂದ್ರಿ. ಓಮಿನಿ ಸ್ಕೂಟಿ ಎಲ್ಲ ಆಗ್ಯದ ನಮ್ಮ ಮಮ್ಮಿ ಹೊಡೆಯೋದು ಈಗ ಆಗೋದಿಲ್ಲ. ಆಮೇಲೆ ಪರ್ಫೆಕ್ಟ್ ದಿನ ಹಿಂಗಿದೆ ರೂಢಿ ಇತ್ತಂದ್ರೆ ಗಾಯ ಬಿಡ್ತಾರ. ಒಂಚೂರು ಟಚ್ ಕಡಿಮೆ ಆಗ್ತಂದ್ರೆ ಅದ ನಾವು ಅವ್ರಿಗೆ ತೊಗೊಳಕ್ಕೆ ಏನಾದ್ರು ನಾ ಅಂತೀನಿ, ಮ್ಯಾನೇಜರ್ ಬ್ಯಾಡ್ರಿಪ್ಪ ಕೊಡಲ್ಲ ಗಾಡಿನ ಅಂತಾನ. ರೊಕ್ಕ ಕೊಟ್ಟಿಲ್ಲ ನಮ್ಗೆ ಕೊಟ್ಟು ಇಲ್ಲ ಇಲ್ಲ ಅವ್ರು ಫಸ್ಟ್ ನೀವು ಹೊಡೆದಿರೇನಂತ ಕೇಳಿದ್ರ, ಇಲ್ಲ ಹೊಡೆದಿಲ್ರಿ ಅಂತದಕ್ಕೆ ಬೇಡ. ಅಲ್ರಿ ಸರ್ ಟಿ ವಿ ಎಸ್ ಹಾಂ ಸುಭಾಷ್. ಗೈಸ್ ಇವಾಗ ಇದು ಹೆಲ್ಮೆಟ್ ತೆಗಿಯೋಣ. ಇದು ಯಾವ ಕಲರ್ ಇದೆ ಅಂತ. ಐ ಥಿಂಕ್ ಸೊ ಬ್ಲ್ಯಾಕೇ ಇರುತ್ತೆ, ಯೂಶ್ವಲಿ ಬ್ಲ್ಯಾಕೇ. ಇವಾಗ ಮಳೆಗಾಲ ಅಲ್ವಾ, ಅದಕ್ಕೆ ಜರ್ಕಿನ್ ಕೊಟ್ಟಿದ್ದಾರೆ ಅನ್ಸುತ್ತೆ ನನ್ನ ಪ್ರಕಾರ. ಓ ಚೆನ್ನಾಗಿದೆ, ಸೂಪರ್. ನೋಡಿ ಫುಲ್ ಹೆಲ್ಮೆಟ್ ಇದು. ಸೊ ಇದೊಂದು ಹೆಲ್ಮೆಟ್ಟು ಆ್ಯಂಡ್ ಇದು ಗಾಡಿಯ ಹೊದಿಕೆ. ಆ್ಯಂಡ್ ಇಲ್ಲೊಂದು ಜರ್ಕಿನ್ ಕೊಟ್ಟಿದ್ದಾರೆ ಅಂತ ತೋರಿಸ್ತೆ. ಇವಾಗ ಇದು ಅಲ್ವಾ, ಏನೋ ರೇನಿ ಸೀಸನ್ ಅಲ್ವಾ, ಸೊ ಹಾಗಾಗಿ ಚೆನ್ನಾಗಿದೆ. ಆ್ಯಕ್ಚುಲಿ ಕ್ವಾಲಿಟಿ ಆಗಿದೆ, ಚೆನ್ನಾಗಿದೆ. ರೈನ್ ಕೋಟ್ ಥರ ಇದು. ಹೊರಗಡೆ ಹೊಂಟಾಗ ಇದನ್ನ ಹಾಕೊಂಡು ಹೋಗೋದು ಹೊಸದು. ಎಸ್ ಅಷ್ಟೇ ಗಾಯ್ಸ್. ಇವಾಗ ನಾನು ಆ್ಯಕ್ಚುಲಿ ಏನೋ ಮಾಡ್ತೀನಿ ಅಂದೆ, ಬರೀ ಇದೇ ಆಗೋಯ್ತು ಕೆಲಸ. ಅದನ್ನ ಫಸ್ಟ್ ಕ್ಲಿಪ್ ತೆಗಿಬೇಕು ಅದನ್ನ. ಅಯ್ಯೋಯ್ಯವ್ವ ಅದೇನು ಇಲ್ಲಿ ನಮ್ಗೆ ಇದು ಹೊಡೆದಾರೆ ಗೊತ್ತೈತಿ. ಈಗ ಅಕ್ಕ ಚೆನ್ನಾಗೈತೆ. ಹಾಫ್ ಹೆಲ್ಮೆಟ್ ಕೊಡ್ತಾರೆ ಅನ್ಕೊಂಡೆ, ಲೈಕ್ ಚಿಕ್ಕದು. ನಮ್ಮ ಅಪ್ಪಾಜಿ ಬರ್ತೈತಿ. ಅದ್ರಾಗೂ ಸೈಜ್ ಇರ್ತಾವು. ಆ ಜೆಂಟ್ ಸೈಜ್ ಕೊಡ್ರಿ. ತೆಗಿ ಅಷ್ಟ ಹಾಕಂಗೆ ಕುಂತ್ಬಿಡಿ. ಇಲ್ಲ ಅಪ್ಪಾಜಿ ಮಾಡಿ ಗಾಡಿ ತೆಗಿಬೇಕದನ್ನ. ನನಗೆ ಆ ಕರೆ ಅಂದ್ರೆ ಆಸೆ ಜಗ್ಗಿ ಇಟ್ಕೊಂಡಿದ್ದೆ. ಹೋಗ್ಬೇಕು ದಡ 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 ಹುಡ್ಕೊಂಡು ಹೋಗ್ಬೇಕು. ಹಾಂ ನಾಳೆ ಹೊಂಟಿ ಬಿಡ್ತಿದ್ದೆ ನೀನು. ಅದ್ರಾಗ್ರೇನ ಈಗ ಹೊಂಟ್ಲಾಗ ರೆಡಿ ಇದ್ದೆ. ಯಾವ ಜಾಗಕ್ಕಂತ ಸರಿ. ಅಪ್ಪಾಜಿ ನಿನ್ನ ಪ್ರಕಾರ ಎಷ್ಟು ದಿನ ಬೇಕದು ಹೊಡ್ಯಾಕ? ಒಂದು 2 ದಿನ ಕಲಿತಾನ. ನನ್ನ ಪ್ರಕಾರ ನೀ ರಾತ್ರಿ ಸ್ವಲ್ಪ ಇಲ್ಲಲ್ಲಿ ಹೇಳಾಕತ್ತಿದ್ ನಾ ಕ್ರಾಸ್ ಮಾಡಕ್ಕೆ ರಾತ್ರಿ ಹೊಡೆಯೋದು ಬೆಸ್ಟ್ ಅನಿಸ್ತೈತಿ. ಬೇಡ, ನಾಳೆ ಒಂದು ಕೆಲಸ ಮಾಡ್ತೀನಿ. ಯಾವ ಒಂದು 2 ಲೀಟ್ರ್ 4 ಲೀಟ್ರ್ ಪೆಟ್ರೋಲ್ ಹಾಕ್ಸ ಹೋದ್ರು ಹೋತು. ಪೆಟ್ರೋಲ್ ಹಾಕ್ಸಿ 2 ಲೀಟ್ರ್ ಮನ್ಯಾಗ ಇಡ್ಬೇಕು ನೀನು. ಓಕೆ 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 ಅಷ್ಟೇ ಗೈಸ್. ನಾನು ಏನೇನೋ ಅಡುಗೆ ಮಾಡೋಣ ಅನ್ಕೊಂಡು 8:30 9 ಗಂಟೆ ಇಲ್ಲೇ ಆಗೋಯ್ತು. ಮಮ್ಮಿ ನೀನು ಬರ್ತಡೇ ದಿನ ಬೈಕ್ ತಗೊಂಡೈತಿ, ಹೆಂಗೆ ಅನ್ಸಕತ್ತೈತಿ? ಹೆಂಗೆ ಅನ್ಸ್ಬೇಕವ, ಒಡೆಯವರು ಅವ್ರ ಹಿಂದೆ ಕುಂದ್ರಕ್ಕೆ ನಾನು. ನೀ ಕುತ್ಕೊಳಕ್ಕೆ ನಿನಗಿನ್ನ 15 ದಿನ 1 ತಿಂಗಳು ಟೈಮ್ ಬೇಕು. ಏನಪ್ಪಜಿ ಬ್ಯಾಕ್ ಸೈಡ್ ಸ್ವಲ್ಪ ಅಕ್ಕಿಗೂ ತ್ರಾಸ ಆಕತ್ತೆ. ಯಾಕೆ ಹೇಳ, ಅಕ್ಕಿ 2 ವೀಲಿಗೆ ಕುಂತಕ್ಕೆ ಅಡ್ಜಸ್ಟ್ ಆಗಿರ್ತಾಳೆ. ಒಂದು ಪ್ಲ್ಯಾನ್ ಮಾಡಿ ಮಾಡಿಸ್ಬೇಕಂತಂದ್ರೆ ನೋಡೋಂತ ಐಡಿಯಾ ಮಾಡೋಣ. ಅಂಕಿಗೆ ಹಿಂಗೇನು ಪ್ಲೇಟ್ ಹಾಕಿ ಕಾಲಿಡಕ್ಕ ಮುಂದೆ ಐತಲ್ಲ ಪ್ಲೇಟ್, ಅಲ್ಲೇ ಇಟ್ಕೋಬೇಕು. ಏನಿಲ್ಲ, ನಾನು ಇನ್ಮೇಲೆ ಸೀರೆ ಉಟ್ಕೋಬಾರ್ದು, ಚೂಡಿದಾರ್ ಹಾಕೊಂತ ಹೇಳ್ಬಿಟ್ಟು ರೋಗ ಬಳಗ ಏನು ಕಾಲು ಹಾಕೊಂಡು ಕುಂದ್ರಕ್ಕೆ ನೀ ಹಂಗೆ ಹೊಡ್ಯಾಕ ಕಲ್ಕೊ. ನಾ ಹಂಗೆ ಮಾತ್ರ ನಾನು ಕುಂತ್ರ ಹೊಟ್ಟಿಗೆ ರಾಸಕತ್ತ ಅಷ್ಟೇ. ಇನ್ನೇನು ಅಪ್ಪಾಜಿ ಗಾಡಿ ಹೊಡೆಯೋದು ಕಲ್ತು ಅಂದ್ರೆ ಮುಗೀತು. ಜುಮ್ಮದ ಅಡ್ಡಾಡ್ತಾರೆ ಇಬ್ರು. ನೋಡ್ತೀನಿ ಹೇಳೋದಷ್ಟೇ, ಅಡ್ಡಾಡಂಗಿಲ್ಲ ಸುಮ್ಮನೆ.
ಇಲ್ಲಿಂದ ಅಂಗಡಿಗೆ ಹೋಗಿ ಕುತ್ಕೊಳ್ಳೋದು, ಅಲ್ಲಿಂದ ತಗೊಂಬಂದು ಇಲ್ಲಿ ಇಡೋದು ಅಷ್ಟೇ ಕೆಲಸ, ಮತ್ತೆ ಇನ್ನೇನಾಗಲ್ಲ. ಇದ್ರ ಕಡೆ ಕರ್ಕೊಂಡು ಹೋಗೋಣ, ನೀವು ಕರ್ಕೊಂಡು ಹೋಗಿದ್ರಲ್ಲ ಊರೊರಗ ದಿನ ಸಾಕು 4 ಗಂಟೆಗೆ ಹೋಗೋಣ, 1 ತಾಸಲ್ಲಿ ಅಂತ ಹೇಳೋಣ. ಓಕೆ, ಬಾಯ್ ಬಾಯ್.